ಗೋಲ್ಡನ್ ಸ್ಟಾರ್ ಅವರ ಒಂದು ಜೀವನನೇ ಒಂದು ವಿಚಿತ್ರ ಕತೆ ಕಣ್ರಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ಮೊದಲಿಗೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಬಿಡೋಣ. ಯಾಕಂದ್ರೆ ಇವತ್ತು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬ. ನಿಜವಾಗ್ಲು ಗೋಲ್ಡನ್ ಸ್ಟಾರ್ ಅವರ ಒಂದು ಜೀವನನೇ ಒಂದು ವಿಚಿತ್ರ ಕತೆ ಕಣ್ರಿ. ಅವ್ರು ನಡೆದ ಬಂದ ದಾರಿನೇ ಒಂಥರ ವಿಚಿತ್ರ. ಮನುಷ್ಯನಿಗೆ ಏನೋ ಒಂದು ಹೇಳ್ತಾರಲ್ಲ, ಒಳ್ಳೆ ಟೈಮ್ ಬರ್ಬೇಕಂತ. ನೋಡಿ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕಾಮಿಡಿ ಮಾಡ್ಕೊಂತ ಬಂದವರು ಈಗ ಒಳ್ಳೆ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಅದರ ಹಿಂದೆ ಅವರ ಪರಿಶ್ರಮ ಎಷ್ಟಿತ್ತು ಅಂತ ನೀವು ಒಂದು ಕ್ಷಣ ಊಹೆ ಮಾಡಿ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಕಷ್ಟ ಬಂದೇ ಬರುತ್ತೆ, ಅದನ್ನ ನಾವು ಮೆಟ್ಟಿ ನಿಲ್ಬೇಕು. ಇವತ್ತು ಅವಮಾನ ಮಾಡ್ತಾರೆ, ಆದ್ರೆ ಮುಂದೊಂದ್ ದಿನ ಅವರೇ ಸನ್ಮಾನ ಮಾಡ್ತಾರೆ. ಇದೇ ರೀತಿ ಎಷ್ಟೋ ನಮ್ಮ ಸಿನಿ ನಟರಿಗೆ ಆಗಿದೆ. ಅವರೆಲ್ಲ ಅವಮಾನ ಮಾಡಿಸ್ಕೊಂಡರು ಕೊನೆಗೆ ಅವಾರ್ಡ್ಗಳು ತಗೊಂಡಿದ್ದು ಉಂಟು. ಹಾಗಾಗಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಜೀವನ ಸಿಕ್ಕಾಬಟ್ಟೆ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂತಹ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಮತ್ತೊಮ್ಮೆ ನಮ್ಮ ಗುರುರಾಯರು ಇವತ್ತು ಗುರುವಾರ ದಿನ ಬಂದಿದೆ ಹುಟ್ಟುಹಬ್ಬ. ನಮ್ಮ ಗುರುರಾಯರ ಆಶೀರ್ವಾದ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮೇಲೆ ಇರ್ಲಿ ಅಂತ ನಾವು ಕೇಳ್ಕೊಂತೀವಿ. ಹಾಗೇನೆ ಅವರ ಮುಂದಿನ ಸಿನಿಮಾ ವೃಂದ ವಿಹಾರಿ ಅಂತ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಹಾಗೆ ನಮ್ಮ ಕುರಿ ಪ್ರತಾಪ್ ಅವರು ಇದ್ದಾರೆ, ಹಾಗೆ ನಮ್ಮ ಪಾವಗಡ ಮಂಜು ಅವರು ಇದ್ದಾರೆ, ಜಗಪ್ಪನು ಕೂಡ ಇದ್ದಾರೆ. ನಿಜವಾಗ್ಲೂ ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಈಗಾಗಲೇ ಈ ಸಿನಿಮಾದ ಹಾಡುಗಳೆಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿ ಹೋಗಿದಾವು. ಹಾಗಾಗಿ ಈ ಸಿನಿಮಾಗೋಸ್ಕರ ನಮ್ಮ ಕನ್ನಡದ ಜನತೆ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚೆಗಂತೂ ಯಾವ ಸಿನಿಮಾ ಕೂಡ ಅಂತ ಹೋಮ್ಲಿ ಸಿನಿಮಾ ಬಂದಿಲ್ಲ. ನಮ್ಮ ಗಣೇಶ್ ಅವರ ಕೃಷ್ಣ ಪ್ರಣಯ ಸಿಕ್ಕಿ ಬಂದಾದ್ಮೇಲಿಂದ ಮತ್ತೆ ಯಾವುದೇ ಸಿನಿಮಾ ಬಂದಿಲ್ಲ. ಈ ಸಿನಿಮಾಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತ ನಾನು ಇವತ್ತು ಕೇಳ್ಕೊತೀನಿ ಅಂತ ಹೇಳ್ತಾ, ನಮ್ಮೆಲ್ಲ ಕನ್ನಡ ಜನತೆ ಪರವಾಗಿ, ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಹಾಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಬೇಕು. ಆ ಸಿನಿಮಾ ಮಾಡೋದಕ್ಕೆ ಆ ಭಗವಂತ ಅವರಿಗೆ ಶಕ್ತಿ ನೀಡಬೇಕು ಅಂತ ನಾನು ಈ ದಿನ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಒಳ್ಳೇದಾಗ್ಲಿ ಗಣೇಶ್ ಅವರೇ. ನಿಮ್ಮ ಸಿನಿಮಾಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಯಾಕಂದ್ರೆ ನಾವು ನಿಮ್ಮನ್ನ ಕಾಮಿಡಿ ಟೈಮ್ ಇಂದಲೂ ನೋಡ್ಕೊಂಡ್ ಬಂದಿರೋರು. ಹಾಗಾಗಿ ನಿಮ್ಮ ಸಿನಿಮಾಗೋಸ್ಕರ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.